ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಬುರ್ಲಿ ಬುಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಇದೇ ತಿಂಗಳ ಆಗಸ್ಟ್ 2ರಂದು ನಡೆದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಅದು ಪ್ರಶ್ನೆ ಸಂಖ್ಯೆ 1ರಿಂದ 20ರವರೆಗೆ ಸಾಲ್ವ್ ಮಾಡೋಣ ಸ್ವವಿವರವಾಗಿ. ಅದೇ ರೀತಿ ಇನ್ನು ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದು ನಿಮಗೆ ಬೇಕಾಗಿದ್ದು ಅಂದ್ರೆ ಕಮೆಂಟ್ನಲ್ಲಿ ತಿಳಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಮೊದಲನೇದಾಗಿ ಏನು ಪ್ರಶ್ನೆ ಕೇಳಿದಾರೆ ಅಂದ್ರೆ ಇದು A3 ಸೀರೀಸ್ ಕ್ವಶನ್ ಪೇಪರ. ಮೊದಲನೇ ಪ್ರಶ್ನೆ ಏನೈತಿ ಅಂದ್ರೆ, ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತಾಡ್ತಾರೆ ಅಂತ ಹೇಳಿ ಕೇಳಿದಾರ. ಒಂದನೇ ಕ್ವಶನ್. ಅದಕ್ಕೆ ಆಪ್ಷನ್ ಮಣಿಪುರ, ತ್ರಿಪುರ, ಸಿಕ್ಕಿಂ, ಅಸ್ಸಾಂ ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಅಸ್ಸಾಂ. ಆಪ್ಷನ್ ನಂಬರ್ 4. ಇನ್ನು ಎರಡನೇ ಕ್ವಶನ್ ಏನೈತಿ, ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸ್ರಿ ಅಂತ ಹೇಳಿದಾರೆ. 4 ವ್ಯಕ್ತಿಗಳನ್ನ ಕೊಟ್ಟಿದ್ದಾರೆ. ಅದ್ರೊಳಗೆ ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಯಾರ ಸಂಬಂಧಪಟ್ಟಾರ ಅಂತ ಹೇಳಿ ಗುರುತಿಸ್ರಿ ಅಂತ ಹೇಳಿದ್ದಾರೆ. ಇದಕ್ಕೆ ಬಾಲಗಂಗಾಧರ ತಿಲಕ, ವಿಷ್ಣು ಶಾಸ್ತ್ರಿ ಚಿಂಪ್ಲುಂಕರ್ ಮತ್ತು ಗೋಪಾಲ್ ಗಣೇಶ್ ಅಗರ್ಕರ್ ಈ 3 ವ್ಯಕ್ತಿಗಳ ಸರಿಯಾದಂಥ ವ್ಯಕ್ತಿಗಳ. ಇನ್ನು ತುಳಸಿರಾಮ್ ಇದಕ್ಕೆ ಸಂಬಂಧಪಟ್ಟಿರೋದಲ್ಲ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ABD. ಇನ್ನು ಮೂರನೇ ಪ್ರಶ್ನೆ ನೋಡೋದಾದ್ರೆ ಹೊಂದಿಸಿ ಬರೆಯಿರಿ. ಪಟ್ಟಿ 1, ಪಟ್ಟಿ 2. ಪಟ್ಟಿ 1ರಲ್ಲಿ ಲೇಖಕರು ಕೊಟ್ಟಿದ್ದಾರೆ. ಪಟ್ಟಿ 2ದಲ್ಲಿ ಅವರು ಬರೆದಿರ್ತಕ್ಕಂತಹ ಕೃತಿಗಳನ್ನು ಕೊಟ್ಟಿದ್ದಾರೆ. ಮೊಹಮ್ಮದ್ ಇಕ್ಬಾಲ್ ಅವರು ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ. ಅಂದ್ರೆ ಇಲ್ಲಿ ಮುಸ್ಲಿಂ ವ್ಯಕ್ತಿಯ ಹೆಸರು ಸಹ ಒಂದೇ ಇದೆ, ಹಾಗೆ ಈ ಕಡೆಗೆ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೃತಿನೂ ಒಂದೇ ಇದೆ. ಅದಕ್ಕೆ ಈಜಿ ಏನು ನೋಡ್ಬೇಕು ನಾವು, ಮೊಹಮ್ಮದ್ ಇಕ್ಬಾಲ್ ಕಣ್ಣು ಮುಚ್ಚಿ ನಾವು ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ ಅಂತ ಹೇಳಿ ಕಣ್ಣು ಮುಚ್ಚಿ ಅಪ್ಲಿಕೇಶನ್ ಇದು ಹೊಂದಿಸಿ ಬರೀಬೋದು. ಇನ್ನು ಲಾಲಾ ಲಜಪತ್ ರಾಯ್ರವ್ರದ ಅವರು ಯಾವ ಕೃತಿಯನ್ನು ಬರೆದಿದ್ದಾರೆ ಅಂದ್ರೆ ಅನ್ಹ್ಯಾಪಿ ಇಂಡಿಯಾ. ಇನ್ನು ಲಾಲಾ ಲಜಪತ್ ರಾಯ್ ದೀನಬಂಧು ಮಿತ್ರ, ನೀಲದರ್ಪಣ ಎಲ್ಲರಿಗೂ ಗೊತ್ತಿರೋದು. ಸಚೀಂದ್ರನಾಥ ಸನ್ಮಾಲ್ ಇದು ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ಇದನ್ನ ಆಪ್ಷನ್ ಬಿಟ್ಟು ಬಿಡುತ್ತೀರಿ. ಇವು 3 ಎಲ್ಲ ಬರೋದ್ರ ಅಂದ್ರೆ ಉಳಿದಿರ್ತಕ್ಕಂಥದ್ದು ಬಂದಿ ಜೀವನ, ಸಚೀಂದ್ರನಾಥ ಸನ್ಮಾಲ್. ಇವೆಲ್ಲ ಕರೆಕ್ಟ್ ಆಗಿರೋ ಆಪ್ಷನ್ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ 2 ABCD. ಎ ಯಾರ್ದ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ, ಬಿ ಲಾಲಾ ಲಜಪತ್ ರಾಯ್ ಅನ್ಹ್ಯಾಪಿ ಇಂಡಿಯಾ, ದೀನಬಂಧು ಮಿತ್ರ, ನೀಲದರ್ಪಣ, ಸಚೀಂದ್ರನಾಥ್ ಸನ್ಮಾಲ್. ಇದು ಮೂರನೇ ಪ್ರಶ್ನೆಗೆ ಆಯ್ಕೆ ನಂಬರ್ 2. ಬನ್ನಿ ಸ್ನೇಹಿತರೆ, ಇನ್ನು 4ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮಗಳಲ್ಲಿ ಜೋಡಿಸ್ರಿ ಅಂತ ಹೇಳಿದ್ದಾರೆ. ಇವು ಒಂದೊಂದು ಘಟನೆಗಳಾಗಿದ್ದಾವೆ. ಆ ಘಟನೆಗಳ ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಅವ ಸೀರಿಯಲ್ ಪ್ರಕಾರ ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂತ ಹೇಳಿದ್ದಾರೆ. ಬಂಗಾಳದ ವಿಭಜನೆ. ಇಲ್ಲಿ ಮೊದಲಿಗೆ ಏನು ಕೇಳಿದಾರೋ ಜಲಿಯನ್ ವಾಲಾಬಾಗ್ ದುರಂತ ಎಲ್ಲರಿಗೂ ಗೊತ್ತಿರೋ ಹಂಗೆ 1919ರಾಗ ಆಗೈತಿ. ಇದು ಜಲಿಯನ್ ವಾಲಾಬಾಗ್ ದುರಂತ. ಕ್ವಿಟ್ ಇಂಡಿಯಾ ಚಳವಳಿ 1942. ಇದು ಗೊತ್ತೈತಿ, 1942 ಕ್ವಿಟ್ ಇಂಡಿಯಾ ಚಳವಳಿ. ಇನ್ನು ಬಂಗಾಳದ ವಿಭಜನೆ 1905 ಐತಿ. 1905 ಬಂಗಾಳದ ವಿಭಜನೆ. ನಂತರದಲ್ಲಿ
ಕ್ವಿಟ್ ಇಂಡಿಯಾ ಇನ್ನು ಓದಿರ್ತಕ್ಕಂಥ ಸೂರತ್ ವಿಭಜನೆ ಯಾವಾಗಾಯಿತು? 1907. 1907ರಲ್ಲಿ ಸೂರತ್ ಸೀಸನ್. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 3 ಸರಿಯಾದಂತಹ ಉತ್ತರ. ಇನ್ನು 5ನೇ ಪ್ರಶ್ನೆ ನೋಡೋದಾದ್ರೆ, ಲೋಕಹಿತವಾದಿಯಿಂದ ಯಾರ ಜನಪ್ರಿಯರಾಗಿದ್ದಾರ ಅಂತ ಹೇಳಿ ಕೇಳಿದಾರು. ಲೋಕಹಿತವಾದಿ ಅಂತ ಹೇಳಿ ಗೋಪಾಲಹರಿ ದೇಶ್ಮುಖ್ ಆಪ್ಷನ್ ನಂಬರ್ 2 ಅವರ ಲೋಕಹಿತವಾದಿ ಅಂತ ಹೇಳಿ ಜನಪ್ರಿಯರಾಗಿದ್ದಾರೆ. ಇವರ ಗೋಪಾಲಹರಿ ದೇಶ್ಮುಖರವರ ಎಲ್ಲಿಯವರ ಇವರ ಅಂದ್ರೆ ಇವರ ಮಹಾರಾಷ್ಟ್ರದ ಪ್ರಸಿದ್ಧ ಸಾಮಾಜಿಕ ಸುಧಾರಕರಲ್ಲಿ ಒಬ್ಬರು. ಹಾಗೂ ಇವರ ಪ್ರಭಾಕರ ಎಂಬ ಪತ್ರಿಕೆಯನ್ನು ಸಾಮಾಜಿಕ ಜಾಗೃತಿ ಕೃತಿ ಶತಪತ್ರೆ 100 ಪುಟಗಳ ಎಂಬ ಲೇಖನಗಳನ್ನು ಲೋಕಹಿತವಾದಿ ಎಂದ ಕಾವ್ಯನಾಮವನ್ನು ಬಳಸುತ್ತಿದ್ದರು ಮತ್ತು ಬರೆಯುತ್ತಿದ್ದರು. ಅವರಾದರೆ ಇನ್ನು ಪಂಡಿತ್ ವಿದ್ಯಾಸಾಗರ ಯಾರು? ಇವರ ಪಂಡಿತ್ ವಿದ್ಯಾಸಾಗರ ವಿಧವಾ ಮರು ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದವರು. ಇನ್ನು ರಾಜಾರಾಮ್ ಮೋಹನ್ ರಾಯ್ ರವರು ಆಧುನಿಕ ಭಾರತದ ಪಿತಾಮಹ ಎನ್ನಬಹುದು, ಜನಕ ಅನ್ನಬಹುದು. ಇನ್ನು ಬ್ರಹ್ಮ ಸಮಾಜದ ಸ್ಥಾಪಕನು ಅಂತ ಹೇಳ್ಬೋದು ರಾಜಾರಾಮ್ ಮೋಹನ್ ರಾಯ್. ದಯಾನಂದ ಸರಸ್ವತಿ ಅವರು ಏನಪ್ಪ ಅಂದ್ರೆ ಆರ್ಯ ಸಮಾಜದ ಸ್ಥಾಪಕರು. ಯಾಕೆ ನಾನು 4 ಆಪ್ಷನ್ದ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಂದ್ರೆ, ನೀವು ಒಂದು ಪರೀಕ್ಷೆಗೆ ಹೋಗ್ತಿದ್ದೀರ ಅಂದ್ರೆ ಕೊಟ್ಟಿರ್ತಕ್ಕಂತಹ 4 ಆಯ್ಕೆಗಳು ಯಾವ ಪ್ರಶ್ನೆಗೆ ರಿಲೇಟೆಡ್ ಆಗಿದಾವೆ, ಯಾವ ಪ್ರಶ್ನೆಗೆ ಸಂಬಂಧಿಸಿದವೆ ಅಂಥೇಳಿ 4 ಆಯ್ಕೆಗಳು ಸಹ ನಮಗೆ ಗೊತ್ತಿರಬೇಕು. ಅಂದ್ರೆ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು, ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು, ಮತ್ತು ನಿಮ್ಮದು ಪ್ಲೇಸ್ಮೆಂಟ್ ಕೂಡ ಮಾಡ್ಕೋಬೋದು 4 ಆಪ್ಷನ್ ಗೊತ್ತಿದ್ರೆ. ಇನ್ನು ಇದು ಆಪ್ಷನ್ ನಂಬರ್ 2 ಇದಕ್ಕೆ ಗೋಪಾಲಹರಿ ದೇಶ್ಮುಖ್. ಇನ್ನು 6ನೇ ಪ್ರಶ್ನೆ ನೋಡೋದಾದ್ರೆ, ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಅಗಸ್ಟಸ್ನ ದೇವಾಲಯ ನಿರ್ಮಿಸಿದರು ಎಂದು ಹೇಳಿದರು? ಇದು ಕಣ್ಣು ಮುಚ್ಚಿ ನಾವು ಆಪ್ಷನ್ ಯಾವ್ದು ಹಾಕ್ಬೋದು ಅಂದ್ರೆ ಮುಜುರಿಸ್ ಅಂತ ಹಾಕ್ಬೋದು. ಯಾಕಂದ್ರೆ ಮುಜುರಿಸ್ ನಾವು ಕೇಳೇನೇ ಇಲ್ಲ. ಪಾಟಲಿಪುತ್ರ, ಹಳೆಬೀಡು, ಬಾದಾಮಿ ಇವೆಲ್ಲ ನಮಗೆ ಗೊತ್ತಿರೋದು. ಅಂದ್ರೆ ಪಾಟಲಿಪುತ್ರ ಮೌರ್ಯರ ಮತ್ತು ಗುಪ್ತರ ಸಾಮ್ರಾಜ್ಯಗಳ ರಾಜಧಾನಿ ಇಂದಿನ ಬಿಹಾರದಲ್ಲಿರುವ ಪಾಟಣ. ಬಾದಾಮಿ ಮತ್ತು ಹಳೆಬೀಡು ಕರ್ನಾಟಕದ ಇತಿಹಾಸದ ತಾಣಗಳು ಮತ್ತು ಚಾಲುಕ್ಯ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧಿ ಹೊಂದಿದವು ಇವು. ಇನ್ನು ಉಳಿದಿದ್ದು ಯಾವುದಂದ್ರೆ ಮುಜುರಿಸ್ ಎಲ್ಲಿ ಐತಪ್ಪ ಅಂದ್ರೆ ಇವತ್ತಿನ ಕೇರಳದ ಕರಾವಳಿಯಲ್ಲಿ ಇಂದಿನ ಪಟ್ಟಣಂ ಎಂಬ ಪ್ರದೇಶದಲ್ಲಿ ಪಟ್ಟಣಂ ಅಂತ ಹೇಳಿ ಕರೀತಾರೆ. ಇವಾಗ ಕೇರಳದಲ್ಲಿ ಐತೆ. ರೋಮನ್ನರ ಪ್ರಮುಖ ವ್ಯಾಪಾರ ಕೇಂದ್ರ. ರೋಮನ್ನರ ಚಕ್ರವರ್ತಿ ಅಗಸ್ಟಸ್ನ ಗೌರವಾರ್ಥಕವಾಗಿ ರೋಮನ್ ಸೈನಿಕರು ಮತ್ತು ವ್ಯಾಪಾರಿಗಳು ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿದರು. ಅದ ಅಗಸ್ಟಸ್ನ ದೇವಾಲಯ. ಆಪ್ಷನ್ ನಂಬರ್ 4 ಮುಜುರಿಸ್ ಆಯ್ತು. ಇದು ಮುಜುರಿಸ್ ಆಪ್ಷನ್ ನಂಬರ್ 4. ಇನ್ನು 7ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ, ಈ ಕಡೆಗೆ ಕೆಲವೊಂದು ಪ್ಲೇಸ್ಗಳು ಕೊಟ್ಟಿದ್ದಾರೆ, ಈ ಕಡೆಗೆ ಅವರು ಬಳಸ್ತಕ್ಕಂಥ ಶೈಲಿಗಳು ಕೊಟ್ಟಿದ್ದಾರೆ. ಯಾವ್ಯಾವ ಅದಾವಪ್ಪ ಅಂದ್ರೆ ABCD 4 ಅದಾವು. 4 ಇಲ್ಲಿ ABCD ಬರ್ಕೊಂಡು ಸ್ಪೇಸ್ ಇಲ್ಲ. ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಗೋತಿಕ ಶೈಲಿ. ಅಂದ್ರೆ 4ನೇ ಆಪ್ಷನ್ A4. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ದಲ್ಲಿ ಯಾವುದು 4ನೇ ಆಪ್ಷನ್ ಐತಿ? 2 ಮತ್ತು 4 ಆಪ್ಷನ್ ಅದಾವೆ. ಇನ್ನು ಶಾರದಾಂಬಾ ದೇವಾಲಯ ಶೃಂಗೇರಿ ದ್ರಾವಿಡ ಶೈಲಿನಲ್ಲಿ ಇದೆ. B1. C ವಾಣಿವಿಲಾಸ ಆಸ್ಪತ್ರೆ ಬೆಂಗಳೂರು ಇದು ಆಧುನಿಕ ಶೈಲಿನಲ್ಲಿದೆ. ಆಪ್ಷನ್ ನಂಬರ್ 2. ಇನ್ನು ಕಮಲ್ ಮಹಲ್ ಹಂಪಿ ಇದು D ಇಂಡೋ ಇಸ್ಲಾಮಿಕ್ ಶೈಲಿನಲ್ಲಿದೆ. 1, 2, 3. ಆಪ್ಷನ್ ನಂಬರ್ 4 ಸರಿಯಾದಂತಹ ಉತ್ತರ.
ಬನ್ನಿ ನಾ 8ನೇ ಪ್ರಶ್ನೆ ನೋಡೋಣ. ಬನ್ನಿ ಸ್ನೇಹಿತರೆ, 8ನೇ ಪ್ರಶ್ನೆ ನೋಡೋದಾದ್ರೆ ಏನು ಹೇಳಿದಾರಂದ್ರೆ ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಹೊಯ್ಸಳ ರಾಜ ವಿಷ್ಣುವರ್ಧನನಿಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ವಿಷ್ಣುವರ್ಧನ ರಾಜನ ಬಗ್ಗೆ 4 ಆಪ್ಷನ್ಗಳು ಯಾವ ಸರಿಯಾದ ಉತ್ತರ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಸಂಬಂಧಿಸಿವೆ. ಇಲ್ಲಿ ನಾವು ನೋಡೋದಾದ್ರೆ ವಿಷ್ಣುವರ್ಧನ ನೋಳಂಬವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದನು ಅಂತ ಹೇಳಿದರು. ಅದು ಸರಿಯಾದ ಉತ್ತರ. ಬಿರುದನ್ನು ಹೊಂದಿದ್ದನು. ಮತ್ತು ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ್ದನು. ಎಸ್, ನೀಡಿದ್ದನು. ಬೀನು ಸರಿಯಾದ ಉತ್ತರ. ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು. ಇದು ಸಿ ಸರಿಯಾದ ಉತ್ತರ ಅಲ್ಲ. ಸಿ ಸರಿಯಾದ ಉತ್ತರ ಅಲ್ಲ. ಇನ್ನು ಡಿ ನೋಡೋದಾದರೆ ವಿಷ್ಣುವರ್ಧನನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದನು. ಇದು ಕೂಡ ಸರಿಯ. ಎ ಬಿ ಡಿ ಸರಿಯಾದ ಉತ್ತರ 3 ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಸಿ. ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು ಅಂತ ಹೇಳಿದಾರವ್ರ. ಇದು ಯಾಕೆ ತಪ್ಪಪ್ಪ ಅಂದ್ರೆ ಅವರು ಯಾರನ್ನ ಮದುವೆ ಆಗಿದ್ದ ಅಂದ್ರೆ ಚೋಳ ರಾಜಕುಮಾರಿ ಚೋಳ ಮಹಾದೇವಿ ಹೊಯ್ಸಳ ರಾಜ 2ನೇ ಬಲ್ಲಾಳನಿಗೆ ಸಂಬಂಧಿಸಿದ ಹೆಸರು ಆಗೈತಿ. ಆದರೆ ವಿಷ್ಣುವರ್ಧನನ ಪ್ರಸಿದ್ಧ ರಾಣಿ ಅಂತ ಹೇಳಿ ಶಾಂತಲಾದೇವಿ ಅನ್ನೋ ರಾಣಿಯನ್ನ ಮದುವೆ ಆಗಿದ್ದನು. ಇನ್ನು 9ನೇ ಪ್ರಶ್ನೆ ನೋಡೋದಾದ್ರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮಾರಂಗನ ಸಾರ್ವಭೌಮ ಎಂಬ ಬಿರುದನ್ನು ಪಡೆದಿದ್ದರು? ನಾವು ಆನ್ಸರ್ ಮಾಡೋಣ. ಪಟಾಪಟ ಕಮೆಂಟ್ದಾಗ ಆನ್ಸರ್ ಮಾಡಿರಿ. ಏನಾರು ತಪ್ಪು ಇದ್ರೂ ಆನ್ಸರ್ ಮಾಡಿರಿ ಕಮೆಂಟ್ ಮೂಲಕ. ನಿಮಗೆ ನಾನು ತಿಳಿಸ್ತೀನಿ, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಬನ್ನಿ, ಸಂಗೀತ ಸಾಹಿತ್ಯ ಸಮಾರಂಗನ ಸಾರ್ವಭೌಮ ಎಂಬ ಬಿರುದು ಯಾರು ಪಡೆದಿದ್ದಾರೆ ಅಂದ್ರೆ ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ 1 ಅಲ್ಲಸಾನಿ ಪೆದ್ದನ್ನ. ಅಲ್ಲಸಾನಿ ಪೆದ್ದನ್ನ ಇವರ ಬಿರುದನ್ನು ಪಡೆದಿದ್ದರು. ಇವರ ಆಂಧ್ರ ಕವಿತಾ ಪಿತಾಮಹ ಎಂದ ಬಿರುದು ಕೂಡ ಇತ್ತು ಇವರಿಗೆ. ಕೃಷ್ಣದೇವರಾಯನ ಪರಮ ಆಪ್ತ ಕವಿ ಎಂದು ಹೇಳಿ ಗುರುತಿಸಲಾಗುತ್ತದೆ. ಆದ್ದರಿಂದ ಅಲ್ಲಸಾನಿ ಪೆದ್ದನನಿಗೆ ಸಂಗೀತ ಸಾಹಿತ್ಯ ಸಮಾರಂಗನ ಸಾರ್ವಭೌಮ ಎಂದ ಬಿರುದ ಕೊಟ್ಟಿದ್ದರು. ಇನ್ನು 10ನೇ ಪ್ರಶ್ನೆ ನೋಡೋದಾದ್ರೆ ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮಗಳಲ್ಲಿ ಹೊಂದಿಸಿರಿ ಮತ್ತು ಸರಿಯಾದ ಆಯ್ಕೆಗಳಿಂದ ಉತ್ತರಿಸಿ ಅಂತ ಹೇಳಿದ್ದಾರೆ. ಕೆಲವೊಂದು ದಾಳಿಗಳನ್ನು ಕೊಟ್ಟಿದ್ದರು, ಅವ ಸರಿಯಾದ ಕಾಲಾನುಕ್ರಮಗಳಲ್ಲಿ ಜೋಡಿಸ್ರಿ ಅಂತ ಹೇಳಿದ್ದಾರೆ. ಬನ್ನಿ ನೋಡೋದಾದ್ರೆ ಶಕರ ದಾಳಿ ಇದನ್ನ ಬೋರ್ಡ್ ರಿಮೂವ್ ಮಾಡ್ಕೊತೀನಿ ಗಪ್ರಿ. ಬನ್ನಿ ಸ್ನೇಹಿತರೆ, ನೋಡೋದಾದ್ರೆ ಮೊದಲನೇ ಬಾರಿಗೆ ಶಕರ ದಾಳಿ ಅಂತ ಹೇಳಿದ್ದಾರೆ. ಶಕರ ದಾಳಿ ಯಾವಾಗ ಆಗೈತಪ್ಪ ಅಂದ್ರೆ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ. ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಶಕರ ದಾಳಿ ಆಗೈತಿ. ಇನ್ನು ಇಂಡೋ ಗ್ರೀಕರ ದಾಳಿ ಯಾವಾಗ ಆಗೈತಿ? ಕ್ರಿಸ್ತಪೂರ್ವ 2ನೇ ಶತಮಾನ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಆಗೈತಿ. ಮತ್ತು ಇನ್ನು ಕುಶಾನರ ದಾಳಿ ಕ್ರಿಸ್ತಪೂರ್ವ 1ನೇ ಶತಮಾನದ ಮಧ್ಯಭಾಗದಲ್ಲಿ ಆಗೈತಿ. ಇನ್ನು ಉಳಿದಿರ್ತಕ್ಕಂಥ ಪಾರ್ಥಿಯನ್ನರ ದಾಳಿ ಯಾವಾಗ ಐತೆ ಅಂದ್ರೆ 1ನೇ ಶತಮಾನದ ಕೊನೆ ಮತ್ತು ಕ್ರಿಸ್ತಪೂರ್ವ 1ನೇ ಶತಮಾನದ ಆರಂಭ.
ಆರಂಭ ಮತ್ತು ಕೊನೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. BADC ಇದು ಸರಿಯಾದಂಥ ಉತ್ತರ. BADC ಇದು ಸರಿಯಾದಂಥ ಉತ್ತರ. ಬನ್ನಿ ಸ್ನೇಹಿತರೆ, 11ನೇ ಪ್ರಶ್ನೆ ನೋಡೋದಾದ್ರೆ, ಮೈಸೂರಿನ ದಿವಾನರ ಕೊಟ್ಟಿದ್ದಾರೆ. ಕೆಲವೊಂದು ಇಷ್ಟು ದಿವಾನರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕಾಲಾನುಕ್ರಮದಲ್ಲಿ ಅವರು ಹೇಗೆ ಆಡಳಿತ ನಡೆಸಿದರು ಆ ರೀತಿ ಜೋಡಿಸ್ರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಹುಡುಕಬೇಕಾದ್ರೆ ನಾವು ಒಂದು ಸೂತ್ರ ಮಾಡಿದ್ವಿ. ಆ ಸೂತ್ರ ನೀವು ಭಯಪಟ್ಟು ಹಾಕಿದ್ರೆ ನಿಮಗೆ ಗೊತ್ತಿತ್ತಂದ್ರೆ ಇದಕ್ಕೆ ನೀವು ಸರಿಯಾದ ಉತ್ತರನ ಹೇಳ್ಬೋದು. ಮೊದಲನಿಗೆ ಯಾರು ಆಡಳಿತ ಮಾಡಿದ್ದಾರೆ ಅಂದ್ರೆ PN ಕೃಷ್ಣಮೂರ್ತಿ. PN ಕೃಷ್ಣಮೂರ್ತಿ ಅವರ ಆಡಳಿತ ಯಾವಾಗ ಆಗೈತೆ ಅಂದ್ರೆ 1901ರಿಂದ 1906ರವರೆಗೆ. PNK ಅಂತ ಹೇಳಿ ಶಾರ್ಟ್ಕಟ್ನಾಗ ಕೊಡ್ತೀನಿ. ಇನ್ನು ಈ ಸೂತ್ರ ಐತೆ ನೋಡ್ರಿ, ಇಲ್ಲಿ ಮೇಲೆ ಐತೆ ನೋಡ್ರಿ, ಇಲ್ಲಿ ರಂಗು ಶೇಷ ಕೃಷ್ಣನಿಗೆ ಮಾಧವ ಆನಂದ ಎಂದು ವಿಶ್ವಕ್ಕೆ ಸಾರಿದ ಮಿರ್ಜಾ ಅಂತ ಹೇಳಿ ನಿಮಗೆ ಒಂದೊಂದು ನೆನಪಿಟ್ಕೋಬೇಕು. ಇಲ್ಲಾರ ನೀವು ಹಿಂಗೂ ಹೇಳ್ಬೋದು, ರಂಗು ಶೇಷ ಕೃಷ್ಣನಿಗೆ ಮಾಧವ ಆನಂದ ಎಂದು ವಿಶ್ವಕ್ಕೆ ಸಾರಿದ ಹುಸೇನ್ ಅಂತಲೂ ನೀವು ಹೇಳ್ಬೋದು. ನಿಮಗೆ ಯಾವ ಹೆಸರು ನಿಮಗೆ ಈಜಿ ಅನಿಸ್ತೈತಿಲ್ಲ ಅದನ್ನು ನೀವು ಹೇಳ್ಬೋದು. ನಿಮ್ಮ ಫ್ರೆಂಡ್ ಹೆಸರು ಹೇಳ್ಕೊಬೋದು. ಅಂದ್ರೆ ನಿಮ್ಗೆ ನೆನಪಿಟ್ಕೋಕೆ ಯಾವ್ದಾರ ಒಂದು ಟ್ರಿಕ್ಸ್ನ ಉಪಯೋಗಿಸ್ರಿ. PNK ಅವರ ಅಂದ್ರೆ PN ಕೃಷ್ಣ ಮೂರ್ತಿ ಅವರ ಆಡಳಿತ ಅವಧಿ 1901. ಇನ್ನು ನೋಡೋದಾದ್ರೆ VP ಮಾಧವರಾವ್ 1906ರಿಂದ 1909ರವರೆಗೆ. ಇನ್ನು T ಆನಂದರಾವ್ 1909ರಿಂದ 1912ರವರೆಗೆ ಆಡಳಿತ ಮಾಡಿದ್ದಾರೆ. ಅದಕ್ಕೆ ನಮಗೆ ಆಯ್ಕೆ ಯಾವುದು ಅಂದ್ರೆ ಆಯ್ಕೆ ನಂಬರ್ 2 ಸರಿಯಾದಂಥ ಉತ್ತರ. ಇನ್ನು ಹೇಳಿಕೆ 12ನೇ ಪ್ರಶ್ನೆಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೋ ಅದ್ರೊಳಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಿ ನೋಡ್ರಿ ಅಂತ ಹೇಳಿದ್ದಾರೆ. ನೋಡ್ರಿ ಹೇಳಿಕೆ 1 ಏನೈತಿ, 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟ ಯುದ್ಧೋಪಕರಣಗಳನ್ನು ಹೊಂದಿದ್ದರು. ಇನ್ನು ಹೇಳಿಕೆ 2 ಏನೈತಿ, ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬೇಕಾಯಿತು. ಈ ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆಗಳನ್ನು ಆರಿಸ್ರಿ ಅಂತ ಹೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನೈತಿ, ಹೇಳಿಕೆ 1 ಏನೈತಿ, ಹೇಳಿಕೆ 1 ಸಹ ಕರೆಕ್ಟ್ ಐತಿ, ಹೇಳಿಕೆ 2 ಅವು ಕರೆಕ್ಟ್ ಇದೆ. ಆದರೆ ಹೇಳಿಕೆ 1 ಮತ್ತು ಹೇಳಿಕೆ 2ಗೆ ಸಂಬಂಧನ ಇಲ್ಲ. ಅದಕ್ಕೆ ಇಲ್ಲಿ ಯಾವುದು ಆಪ್ಷನ್ ನಮಗೆ ಹೊಂದಾಣಿಕೆ ಆಗ್ತೈತೆ ಅಂತ ನೋಡೋಣ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿಲ್ಲ ಅಂಥೇಳಿ ಆಪ್ಷನ್ ಎಲ್ಲೈತಿ, ಆಯ್ಕೆ ನಂಬರ್ 2 ಸರಿಯಾದಂಥ ಉತ್ತರ. ಇನ್ನು 13ನೇದ ಅಲ್ಲೊಂದು ಹೇಳಿಕೆಗಳು ಕೊಟ್ಟಿದ್ದಾರೆ. ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಕ್ಕರು ಇಂಗ್ಲಿಷರ ವಿರುದ್ಧ ಸೋತರು. ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು ಅಂಥೇಳಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಹೇಳಿಕೆ ಯಾವುದಪ್ಪ ನೋಡೋಣ ಬನ್ನಿ. ಹೇಳಿಕೆ 1 ಸರಿಯಾಗಿದೆ. ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಕ್ಕರು ಇಂಗ್ಲಿಷರ ವಿರುದ್ಧ ಸೋತರು. ಇದು ಹೇಳಿಕೆ ಕರೆಕ್ಟ್ ಆಗಿದೆ. ಆದರೆ ಹೇಳಿಕೆ ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು ಅಂತ ಹೇಳಿದರು. ಇದು ತಪ್ಪು. ಆಯ್ಕೆ ನಂಬರ್ 3 ಹೇಳಿಕೆ 1 ಸರಿಯಾಗಿದೆ. ಆದರೆ ಹೇಳಿಕೆ 2 ತಪ್ಪಾಗಿದೆ. ಯಾಕಪ್ಪ ಅಂದ್ರೆ ಮಹಾರಾಜ ರಣಜಿತ್ ಸಿಂಗ್ ಅವರು ಬದುಕಿದ್ದಾಗ
ಬ್ರಿಟಿಷರ ಆಕ್ರಮಣದಿಂದ ಸಿಖ್ ಸಾಮ್ರಾಜ್ಯವನ್ನು ಯಶಸ್ವಿಯಾಗಿ ರಕ್ಷಿಸಿದ್ದರು. ಆದರೆ ಅವರ ಮರಣದ ನಂತರ ಆಡಳಿತದಲ್ಲಿ ದೌರ್ಬಲ್ಯ ಉಂಟಾಗಿ ಸಿಖ್ಖರು ಸೈನ್ಯವು ಸೋಲನ್ನು ಅನುಭವಿಸಿತಂತ ಹೇಳಬಹುದು. ಬನ್ನಿ ಸ್ನೇಹಿತರೆ, ಇನ್ನು 14ನೇ ಪ್ರಶ್ನೆ ನೋಡೋಣ. ಕ್ರಿಸ್ತಪೂರ್ವ BCE 6ನೇ ಶತಮಾನದ ಗಣರಾಜ್ಯಗಳನ್ನು ಮತ್ತು ಅವುಗಳ ರಾಜಧಾನಿ, ಈ ಕಡೆಗೆ ರಾಜ್ಯಗಳು ಕೊಟ್ಟಿದ್ದಾರೆ, ಈ ಕಡೆ ರಾಜಧಾನಿ ಕೊಟ್ಟಿದ್ದಾರೆ. ಅವು ಯಾವಕ್ಕೆ ಹೊಂದಾಣಿಕೆ ಆಗ್ತಾವೆ ಹೇಳಿ ನೋಡೋಣ ಬನ್ನಿ. ABCD. ಏನೈತಿ? ಅವಂತಿ ರಾಜ್ಯ. ಅವಂತಿ ರಾಜ್ಯ ಅದರ ರಾಜಧಾನಿ ಯಾವುದಪ್ಪ ಅಂದ್ರೆ ಉಜ್ಜಯಿನಿ. 1 2 3 ಮೂರನೇದು ಉಜ್ಜಯಿನಿ ಅಂತ ಹೇಳ್ಬೋದು. ಮತ್ತು ಕೋಸಲ ರಾಜ್ಯದ ರಾಜಧಾನಿ ಯಾವುದಂದ್ರೆ ಅಯೋಧ್ಯೆ. 4ನೇದು. ಇನ್ನು ಮಸ್ತ ರಾಜಧಾನಿ ಕೌಶಂಬಿ 1. ಡಿ ಮಗಧ ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದ್ರೆ ರಾಜಗೃಹ 2. ಇವೆಲ್ಲ ನೋಡೋದಾದ್ರೆ ಸರಿಯಾದ ಆಯ್ಕೆ 3. ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ 15ನೇ ಪ್ರಶ್ನೆ ಯಾವುದಂದ್ರೆ, ಈ ಕೆಳಗಿನವುಗಳಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲ ಅಂತ ಹೇಳಿದರು? ನಾವು ನೋಡೋದಾದ್ರೆ ಋಗ್ವೇದ ಕಾಲದಲ್ಲಿ ಪ್ರಮುಖ ದೇವತೆಗಳು ಯಾವ ಅಲ್ಪ ಅಂದ್ರೆ ನಾವು ಈಸಿಯಾಗಿ ಹೇಳ್ಬೋದು. ಆಯ್ಕೆ 2 ಪ್ರಜಾಪತಿ ಅಂತ ಹೇಳ್ಬೋದು. ಆಯ್ಕೆ 2 ಪ್ರಜಾಪತಿ ಅಂತ ಹೇಳ್ಬೋದು. ಇನ್ನು 16ನೇ ಪ್ರಶ್ನೆ ನೋಡೋದಾದ್ರೆ, ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸ್ರಿ ಅಂತ ಹೇಳಿದರು. 2 ಹೇಳಿಕೆ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದು ಶಾರದಾ ಕಾಯ್ದೆ ಅಂತ ಪ್ರಸಿದ್ಧ ಆಗಿದೆ ಅಂತ ಹೇಳ್ತೈತಿ. ಇನ್ನು 2ನೇ ಹೇಳಿಕೆ ಏನೈತಿ, ಇದು ಬಾಲಕರ ಮತ್ತು ಬಾಲಕಿಯರ ಮದುವೆಯ ವಯಸ್ಸನ್ನು ಕ್ರಮವಾಗಿ 18 ಮತ್ತು 14ಕ್ಕೆ ನಿಗದಿಪಡಿಸಿತು ಅಂತ ಹೇಳಿದರು. ಇನ್ನು ಇದ್ರೊಳಗೆ ಹೇಳಿಕೆ ಯಾವ ಸರಿ ಯಾವ ತಪ್ಪದಾವ ಅಂತ ಹೇಳಿ ನಮಗೆ ಆಯ್ಕೆ ಮಾಡಬೇಕು. ನಮ್ಮ ಪ್ರಕಾರ ಇದರಲ್ಲಿ ಸರಿಯಾದ ಹೇಳಿಕೆ ಯಾವುದಪ್ಪ? ಆಯ್ಕೆ 2. ಆಯ್ಕೆ 2. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ ಇದಾವೆ. 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಆದರೆ ಹೇಳಿಕೆ 1ಅನ್ನು ಹೇಳಿಕೆ 2 ವಿವರಿಸುವುದಿಲ್ಲ ಅಂತ ಹೇಳಿದರು. ಸರಿಯಾದ ಉತ್ತರ. 2 ಹೇಳಿಕೆಗಳು ಸ್ವತಂತ್ರವಾಗಿ ಸರಿಯಾದ ಮಾಹಿತಿಯನ್ನು ನೀಡುತ್ತವೆ. ಆದರೆ ಹುಡುಗ ಹುಡುಗಿಯರ ವಯಸ್ಸಿನ ಮಿತಿ ನಿಗದಿಯು ಹೇಳಿಕೆ 2 ಕಾಯ್ದೆಗೆ ಶಾರದಾ ಕಾಯ್ದೆ ಅಂತ ಹೆಸರು ಬರಲು ಕಾರಣವಲ್ಲ. ಹಾಗಾಗಿ ಹೇಳಿಕೆ 1 ಹೇಳಿಕೆ 2ಗೆ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ನಾವು 17ನೇ ಪ್ರಶ್ನೆ ನೋಡುವುದಾದರೆ, ಇಲ್ಲಿ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಯಾವ ಕೃತಿಯಲ್ಲಿ ಆಗೈತಪ್ಪ ಅಂದ್ರೆ ಆಪ್ಷನ್ ನಂಬರ್ 1 ಗೀತಗೋವಿಂದ, ಜಯದೇವನ ಗೀತಗೋವಿಂದ. ಆಪ್ಷನ್ ನಂಬರ್ 1 ಗೀತಗೋವಿಂದ. 12ನೇ ಶತಮಾನದಲ್ಲಿ ಪ್ರಸಿದ್ಧ ಕವಿ ಜಯಸಿದ್ಧವನು ತನ್ನ ಗೀತಗೋವಿಂದ ಕಾವ್ಯದ ಆರಂಭದಲ್ಲಿ ಶ್ಲೋಕಗಳನ್ನು ವಿವಿಧ ಸಂಸ್ಕೃತ ಕವಿಗಳನ್ನು ಶ್ಲಾಘಿಸಿದ್ದನು ಇದರಲ್ಲಿ. ಆದ್ದರಿಂದ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ. ಇನ್ನು 18ನೇ ಪ್ರಶ್ನೆ, ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು ಅಂತ ಹೇಳಿದರು? ಯಾರು ಮಾಡಿದರು ಅಂದ್ರೆ ಆಪ್ಷನ್ ನಂಬರ್ ಮಾಡಿದವರು ಯಾರು? ಎಸ್, ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಅಲ್ಲ, ಅದು ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು ಅಂತ ಕೇಳಿದ್ದಾರೆ. 1ನೇ ಆದಿತ್ಯ. ಆಪ್ಷನ್ ನಂಬರ್ 2. ಚೋಳ ಅರಸರಾದ 1ನೇ ರಾಜರಾಜ ಮತ್ತು 1ನೇ ರಾಜೇಂದ್ರ ಶ್ರೀಲಂಕಾದ ಮೇಲೆ ಭಾರೀ ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದರು.
ಪ್ರಸಿದ್ಧ ಚೋಳ ರಾಜ ಕರಿಕಾಲ ಕೂಡ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ್ದನು. ತಮಿಳು ಇತಿಹಾಸ ಮತ್ತು ಗ್ರಂಥಗಳು ಸಹ ತಿಳಿಸುತ್ತವೆ. ಆದರೆ ಒಂದನೇ ಆದಿತ್ಯನು ಶ್ರೀಲಂಕಾದ ಮೇಲೆ ಯಾವುದೇ ದಾಳಿ ನಡೆಸಿರುವುದಿಲ್ಲ ಅಂತೇಳಿ ಪುರಾವೆಗಳಿವೆ. ಆದ್ದರಿಂದ ಒಂದನೇ ಆದಿತ್ಯ ಸರಿಯಾದಂಥ ಉತ್ತರ 18ನೇ ಪ್ರಶ್ನೆಗೆ. 19ನೇ ಪ್ರಶ್ನೆಗೆ ನೋಡುವುದಾದರೆ, ಕೆಳಗಿನ ಸ್ಮಾರಕಗಳು ಯಾವುದು ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ ಅಂತ ಹೇಳಿದ್ದಾರೆ. ನಿರ್ಮಾಣಗೊಂಡಿಲ್ಲ. 19ನೇ ಪ್ರಶ್ನೆ ನೋಡುವುದಾದರೆ, ಸಸಾರಾಮ್ ಸಮಾಧಿ, ಪುನಾರಾಕಿಲಾ, ಕುಷ್ಕ್ ಇ ಸಿರಿ, ರೋಹತ್ಸ್ಗರ್ ಕೋಟೆ, ಇದರಲ್ಲಿ ಯಾವುದ ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ ಅಂದ್ರೆ ಆಪ್ಷನ್ ನಂಬರ್ 3 ಆಯ್ಕೆ 3 ಕುಷ್ಕ್ ಇ ಸಿರಿ ಇದು ನಿರ್ಮಾಣಗೊಂಡಿಲ್ಲ ಶೇರ್ ಶಾ ಸೂರಿಯಿಂದ. ಕುಷ್ಕ್ ಇ ಸಿರಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಸಿರಿ ಪೋರ್ಟ್ ಆಫ್ ದಿ ಸಿಟಿ ಆಫ್ ಸಿರಿ ಅಂತ ಹೇಳಿ ಕರೀತಾರೆ. ಇನ್ನು ಹೊಂದಿಸಿ ಬರೀ 20ನೇ ಪ್ರಶ್ನೆ ನೋಡೋದಾದರೆ, ಈ ಕಡೆಗೆ ಕೆಲವೊಂದಿಷ್ಟು ಹೆಸರುಗಳು ಕೊಟ್ಟಿದ್ದರು. ಅವರಿಗೆ ಸಂಬಂಧಿಸಿದಂಥ ಪ್ಲೇಸ್ಗಳಾಗಿರ್ಬೋದು ಅಥವಾ ಊರುಗಳಾಗಿರ್ಬೋದು ಹೊಂದಿಸಿ ಬರೆಯಿರಿ. ಅವ್ರಿಗೆ ಯಾವ್ದು ಹೊಂದ್ತಾವ ಅಂತ ಹೇಳಿದಾರೆ. A, B, C, D 4 ಆಪ್ಷನ್ ಕೊಟ್ಟಿದ್ದಾರೆ. ಗುರು ರಾಮದಾಸರಿಗೆ ಯಾವುದು ಹೊಂದೈತೆ ಅಂದ್ರೆ ಅಮೃತ್ಸರ್ ಸ್ಥಾಪಿಸಿದರು. ಗುರು ರಾಮದಾಸ್ ರವರು ಅಮೃತ್ಸರ್ ನಗರವನ್ನು ಸ್ಥಾಪಿಸಿದರು. ಗುರು ಅರ್ಜುನ ದೇವ ಅವರ ಏನು ಸ್ಥಾಪಿಸಿದರು? ಗುರು ಅರ್ಜುನ ದೇವ ಆದಿ ಗ್ರಂಥವನ್ನು ಸಂಕಲಿಸಿದರು. 2ನೇದು. ಇನ್ನು ಗುರು ಹರಗೋವಿಂದ ಸಿಂಗ್ ಅಕಾಲ ತಖ್ತ ಸ್ಥಾಪನೆ 1ನೇದು. ಡಿ ಗುರು ಗೋವಿಂದ ಸಿಂಗ್ ಖಾಲ್ಸಾ ಸ್ಥಾಪನೆ, ಅದೊಂದು ಸೇನೆ. ಇದಕ್ಕೆ ಆಯ್ಕೆ ಯಾವುದು ಬರ್ತೈತಿ? A4 B2 C1 ಅಂದ್ರೆ ಆಯ್ಕೆ ನಂಬರ್ 4 ಸರಿಯಾದ ಉತ್ತರ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಬೆಳೆಸ್ತಾ ಇರಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ 21ನೇ ಕ್ವಶನ್ನಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಅದು ಮತ್ತು ಇನ್ನು ಮುಂದಿನ ಸಂಚಿಕೆಯಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದ ರೀಸನಿಂಗ್ಗೆ PC ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೀವಿ. ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.